Hey guys, welcome to Gentle ಜೈಂಟ್ ಗೋವಿತ್ ರಾಜು ಇತ್ತು. ಸೊ ಹೆಸರು ಚೇಂಜ್ ಮಾಡಿದ್ದೀನಿ, ಜೆಂಟಲ್ ಜೈಂಟ್ ಅಂತ. ಸೊ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಇವತ್ತು ವಿಡಿಯೋ ಮಾಡೋ ಇದ್ರಲ್ಲಿ ಇದ್ದಿಲ್ಲ. ಬಟ್ ಏನಂದ್ರೆ ನಮ್ಮ ಫ್ರೆಂಡ್ ಚರಣನ್ ಅವರು ಮನೆ ಕಟ್ಟಿದ್ದಾರೆ. ಹೌಸ್ ಸೆರೆಮನಿ ಇದೆ ನಾಳೆ. ಸೊ ಅದಕ್ಕೆ ಅವ್ನಿಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಹೆಲ್ಪ್ ಮಾಡೋಣ. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಬಂದಿದ್ರಿ. ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಚರಣ್ ನೋಡ್ಬಿಟ್ರೆ ಈ ವಿಡಿಯೋ. ಚರಣ್ ಬೇಜಾರು ಮಾಡ್ಕೊಂಬೇಡ, ಹೊಟ್ಟೆ ಹಸಿತಿತ್ತು ಅಂತ ತಿನ್ನಕ್ ಬಂದ್ರಿ ಮಚ್ಚ. ನೀವಿಲ್ಲ ಮನೆ ಹತ್ರ ಎಲ್ಲೋ ಹೋಗಿದ್ದೀರಾ ಎಲ್ಲೋ ತರಕ್ಕೆ ಅಂತ. ಆ ಗ್ಯಾಪ್ ಅಲ್ಲಿ ಇಟ್ಕೆ ಕಲ್ ತಗೊಂಡು ಹೋಗ್ಬಿಟ್ಟು ಹಾಗೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಸೊ ಊಟ ತಿನ್ಕೊಂಡು ಒಂದು ಮುದ್ದೆ ಹೇಳಿದ್ದೀರಿ, ಡಯಟ್ ಅಲ್ಲಿ ಇದ್ದೀನಲ್ಲ. ಸೊ ಮುದ್ದೆ ಮತ್ತೆ ಸಾರು ಅಷ್ಟೇ. ಸೊ ಚಿಕನ್ ತಗೊಂತೀನಿ, ತಿನ್ಬಿಟ್ಟು ಹೋಗ್ತೀನಿ ಗೈಸ್. ಚರಣ್ ಬಂದು ತಿನ್ನಕ್ ಆಗ್ತಿದಿಲ್ಲ ಬಿಕಾಸ್ ಅವ್ನು ನಾನ್ ವೆಜ್ ತಿನ್ನಂಗಿಲ್ಲ. ಇವತ್ತು ನನ್ನ ಜೊತೆಗೆ ಕಂಪನಿ ಕೊಡಕ್ಕೆ ನಮ್ಮ ಬಾಲ ಇದ್ದಾನೆ. ಬೀಸ್ಟ್ ಬಾಲ ಹೆಸರು. ತರ ಇದೀರಿ. ಸೊ ಬನ್ನಿ ಫುಡ್ ಬರ್ಲಿ. ಫುಡ್ ನಾನು ಮುದ್ದೆ ಸಾರು ಕೊಡ್ತಾರಲ್ಲ ಅದು, ಮತ್ತೆ ಚಿಕನ್ ಪೆಪ್ಪರ್ ಡ್ರೈ ಹೇಳಿದ್ದೀನಿ ಹಾಫು. ನಮ್ಮ ಬಾಲ ಬಂದು ಮುದ್ದೆ ಮತ್ತೆ ಪೋರ್ಕ್ ಫ್ರೈ ಹೇಳಿದ್ದೀರಾ. ನಾನು ಪೋರ್ಕ್ ತಿನ್ನೋ ಮೂಡಲ್ಲಿ ಇತ್ತು ಇವತ್ತು. ಬಟ್ ಇಲ್ಲಿ ಬಂದ್ಮೇಲೆ ಯಾಕೋ ಚಿಕನ್ ತಿನ್ಬೇಕು ಅನ್ಸ್ತು. ಬಟ್ ಚಿಕನ್ ತಗೊಂತಾ ಇದೀನಿ. ಕಾಸು ಕಮ್ಮಿ ಇದೆ ಅಂತ ಗೈಸ್. ನಮ್ಮ ಬಾಲ ₹30 ಎಕ್ಸ್ಟ್ರಾ ಅಷ್ಟೇ ಕೊಡೋದಕ್ಕೆ ಬಾಲ ಕಟ್ತಾವನಲ್ಲ. ಸೊ ಅವ್ರಿಗೆ ಜಾಸ್ತಿ ಮಾಡ್ಬಾರ್ದು ಬಿಲ್ಲು ಅಂತ. ಸ್ವಿಚ್ ಆಫ್ ಆಗೋಯ್ತು ನೋಡಿ ಫೋನ್ ಮಗನೇ. ಬರ್ಲಿ ಫುಡ್ ಬರ್ಲಿ, ತಿನ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಹೋಗ್ಬೇಕಲ್ಗೆ. ಗೈಸ್ ನೆಕ್ಸ್ಟ್ ವಿಡಿಯೋ ಬಂದು ಒಂದು ಎಕ್ಸೈಟೆಡ್ ವಿಡಿಯೋ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಿ. ನನ್ನ ಮಕ್ಳಿಗೆ ಸಾಥ್ ಕೊಟ್ರೆ ಆಗುತ್ತೆ. ಅದಕ್ಕೆ ನೋಡುವ ಇವತ್ತು ಪ್ಲಾನ್. ಬಟ್ ಆಸ್ ಯೂಶುವಲ್ ಟುಡೇ ಸ್ಯಾಟರ್ಡೇ ಆ್ಯಂಡ್ ವಿ ಆರ್ ಆನ್ ಲೀವ್. ಇದು ಫುಡ್ ಚೆನ್ನಾಗಿತ್ತು ಅಂದರೆ ನಾನು ಈ ಜಾಗ ರೆಫರ್ ಮಾಡ್ತೀನಿ. ಇದು ಬಂದು ಶಿವಕೋಟೆ ಹತ್ರ ಹೆಸರುಘಟ್ಟ ರೋಡಲ್ಲಿ ಬರುತ್ತೆ. ಸೊ ಫುಡ್ ಚೆನ್ನಾಗಿದ್ರೆ ಹೇಳ್ತೀನಿ, ಯು ಕ್ಯಾನ್ ಟ್ರೈ ಅಂತ. ಲೆಟ್ಸ್ ವೇಟ್ ಫಾರ್ ದಿ ಫುಡ್ ಗೈಸ್. ಚೆನ್ನಾಗಿ ಮಾಡಿದ್ದಾರೆ. ನೋಡ್ದಾ ಚೆನ್ನಾಗಿದೆ ನೋಡಿ. ಈ ಕಡೆ ಇದೆಲ್ಲ ಚೆನ್ನಾಗಿದೆ ಗೈಸ್. ನಾನು ಹೋಗೋಗ್ತು ಬೇಡ, ಇವಾಗೆ ತೋರಿಸ್ತೀನಿ ಬನ್ನಿ. ನೋಡಿ ಇದೆಲ್ಲ ನೋಡಿ, ಅಟ್ಟೆಲ್ಲ ಚೆನ್ನಾಗಿದೆ. ಬಟ್ ಏನಂದ್ರೆ ಜನ ಕಮ್ಮಿ ಇದ್ದಾರೆ. ಬಿಕಾಸ್ ವಿ ಕೇಮ್ ಅಟ್ 5:30 ಇವಾಗ ಟೈಮು, 5 o'clock ಟೈಮು. ಸೊ ಜನ ಕಮ್ಮಿ ಇದ್ದಾರೆ. ವಿಲ್ ಸಿ. ಬರಲಿ ಫುಡ್ ಗೈಸ್. ಊಟ ಬಂದು ನಾವು ಇವತ್ತು ಮುದ್ದೆ ಹೇಳಿದ್ನಲ್ಲ, ಮುದ್ದೆ. ಸೊ ಇದು ಚಿಕನ್ ಸಾರು, ಪೋರ್ಕ್ ಸಾರು ಮತ್ತು ಪೋರ್ಕ್ ಫ್ರೈ ಮತ್ತು ಇದು ತೊಗೊಂಡಿದ್ದೀರಿ. ಸೊ ನೋಡಿ ಗೈಸ್, ದಿಸ್ ಈಸ್ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ದಿಸ್ ಈಸ್ ಪೋರ್ಕ್. ಐ ಡೋಂಟ್ ನೋ ಯಾರ್ಯಾರು ಪೋರ್ಕ್ ತಿಂತೀರ. ತುಂಬ ಜನ ತಿನ್ನಲ್ಲ, ನಾವು ತಿಂತೀರಿ ಗೈಸ್. ಇದು ಮುದ್ದೆ ಹೊಸ ಇದಿಲ್ಲ. ಇದು ಪೋರ್ಕು. ಅವಾಗ ಲಾಸ್ಟ್ ಕ್ಲಿಪ್ಪು ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಅಂದರೆ ದಿಸ್ ಈಸ್ ಚಿಕನ್ ಪೆಪ್ಪರ್ ಡ್ರೈ. ಇದು ಬಂದು ಪೋರ್ಕು, ಮುದ್ದೆ ಚಿಕನ್ ಸಾರು ತೊಗೊಳೋಣ. ಮತ್ತು ಅದು ಮುದ್ದೆ. ಹೇಗಿದೆ ಬರ? ಸೂಪರ್ ಆಗಿದೆ. ಇದು ಸಾಂಬಾರು ಮಾತ್ರ ರೈಸ್ ರ್ಯಾಂಡಮ್ ಆಗಿ ಬಂದ್ರಿ. ನಾನು ಪೋರ್ಕ್ ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ. ಚಿಕನ್ ಟೇಸ್ಟ್ ಮಾಡಿಲ್ಲ ಇನ್ನು. ಚೆನ್ನಾಗಿದೆಯಾ? ಚಿಕನ್ ಚೆನ್ನಾಗಿದೆ ಅಂತ ಬಾಲ. ಒಳ್ಳೆ ಪೀಸ್ ಹಾಕಿದ್ದಾರೆ ಗೈಸ್. ನಾನು ಡಯಟ್ ಮಾಡ್ತಾ ಇದ್ದಕ್ಕೆ ಬೋನ್ಲೆಸ್ಗೆ. ಎಷ್ಟು ಸಾಫ್ಟ್ ಇದೆ ನೋಡೋರಿ. ಒಳ್ಳೆ ಸ್ಪಾಟಾಗಿ ಬಂದಿದ್ದೀರಿ. ಸೊ ತಗೊಳ್ಳಲೆ ಬನ್ನಿ. ಮುದ್ದೆ ಹಾಕ್ಕೊಂಡು. ಇದು ಪೋರ್ಕ್ ಸಾರ ಚಿಕನ್ ಸಾರ? ಇದು ಅದು ಅದೇ ಚೆನ್ನಾಗಿದೆ ಸಾರು. ಬನ್ನಿ ಟ್ರೈ ಮಾಡ್ಬೇಕು. ಮುದ್ದೆ ನಂಗೆ ಬೇಯಿಸ್ಕೊಂಡು ಸಾರಿಗೆ ಹತ್ಕೊಂಡು ತಿಂತಾ ಇದ್ರ. ಸಾರು ಚೆನ್ನಾಗಿದೆ ಮಚ್ಚ. ಸಾರು ಚೆನ್ನಾಗಿದೆ ರೈಸ್ ಇದೆ ಒಳ್ಳೆ ಮಜಾ. ಆಹಾ, ಸಾರು ಚೆನ್ನಾಗಿದೆ, ಸೂಪರ್ ಇದೆ ಸಾರು. ನಿಂಬೆ ಹೇಳ್ತೀನಿ. ಮಚ್ಚ ಪೆಪ್ಪರ್ ಫ್ರೈ ಹೆವಿ ಇಷ್ಟ ಆಯ್ತು ಮಚ್ಚ ನನಗೆ. ಸಕ್ಕತ್ತಾಗಿದೆ. ಮತ್ತೆ ಇದಕ್ಕೆ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಬನ್ನಿ ಪೋರ್ಕ್ ಸಾರು.
ಸೀರೀಸ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಲ್ಲ ನಿಮಗೆ? ನಾನು ಫ್ಯಾಟ್ ಲಾಸ್ ಸೀರೀಸು ಡಿಸಿಪ್ಲಿನ್ ಸೀರೀಸ್ ಮಾಡ್ತಾ ಇದ್ದೀನಿ ಅಂತ ಅಲ್ವಾ? ನಾನಿವತ್ತು ಅನ್ಪ್ಲ್ಯಾನ್ಡ್ ಇವತ್ತು, ಸೊ ಅದಕ್ಕೆ ಹೆಲ್ದಿಯರ್ ಆಪ್ಷನ್ಸ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿ ಮಾತ್ರ ತಿಂದೆ, ಇವಾಗ ಮುದ್ದೆ ಮತ್ತು ಚಿಕನ್ ತೊಗೊಂಡಿದ್ದೀನಿ. ಸೊ ಈಚೆ ಬಂದ್ರೂ ಹೇಗೆ ಡಯಟು ಆನ್ ದ ಲೈಕ್ ಪ್ರೋಟೀನು ಕಂಪ್ಲೀಟ್ ಆಗಬೇಕು, ಅಟ್ ದಿ ಸೇಮ್ ಟೈಮ್ ತುಂಬ ಜಂಕು ಇರಬಾರ್ದು ಅನ್ನೋ ಥರ ಪ್ಲ್ಯಾನ್ ಮಾಡಿ ತಿಂತಾಯಿದ್ದೀನಿ. ಏನಿಲ್ಲ, ಇವತ್ತು ಹೆಂಗಿದ್ರು ಬ್ಯಾಡ್ಮಿಂಟನ್ ಆಡ್ತೀನಿ, ಒಂದು 2 ಅವರ್ ಆಡ್ಬೋದು ನಾವು ಗೊತ್ತಿರೋಂಗೆ. 1 ಅವರ್ ನಾನು ರೆಡಿ, ನೀವು ಆಡ್ತೀರಾ? ನಾನು ಆಡ್ತೀನಿ. ಸೊ ಆಡಿದ್ರೆ ಕರ್ಗೋಗ್ಬಿಡುತ್ತೆ ಅಲ್ಲಿ. ಸಕ್ಕತ್ತಾಗಿದೆ ಮಚ್ಚ ಪೋರ್ಸ ಗೈಸ್. ತುಂಬ ಲಿಮಿಟೆಡ್ ಮೆನ್ಯೂ ಅಲ್ಲ ಮಚ್ಚ, ತುಂಬ ಲಿಮಿಟೆಡ್ ಮೆನ್ಯೂ ಅಂದ್ಕೊಡಿ. ಮೆನ್ಯೂ ನೋಡೋಕೆ ಸಾಕಾಗ್ತಿಲ್ಲ, ಇಷ್ಟೇ ಇರೋದು ಐಟಮ್ಸ್ ಇಲ್ಲಿ. ಡಾಬಾ ಥರ ಇದು, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಹೇಗಿದೆ ಚಿಕನ್? ಇದು ಚಿಕನ್ ಸಾರು ಪೋರ್ಕ್ ಸಾಂಬಾರು ಚೆನ್ನಾಗಿತ್ತು, ಬಟ್ ಚಿಕನ್ ಚೆನ್ನಾಗಿದೆ. ಅಜ್ಜಿ ಬರ್ತಿರ್ಲಿಲ್ಲ, ಕೊಡ್ತಾರೆ ಬಿಡು. ಏನು ಎಗ್ ರೈಸ್ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಪೆಪ್ಪರ್ ಡ್ರೈವಲ್ಲೆಲ್ಲ ಈ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ನನಗೆ. ಒಂದೇ ತಿನ್ನೋದು, ಎಲ್ಲ ತಿನ್ನೋಕ್ಕಾಗಲ್ಲ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸಮ್ಟೈಮ್ಸ್ ಅದಕ್ಕೆ ಗೊತ್ತಿಲ್ಲ ಜಾಗಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದಿ ಪ್ಲೇಸಸ್ ಚೆನ್ನಾಗಿರುತ್ತೆ ಮಚ್ಚ. ಒಂದು 2-3 ಕಡೆ ಚೆನ್ನಾಗಿರಲ್ಲ ಅಷ್ಟೇ, ಗೊತ್ತಿಲ್ಲ ಜಾಗಕ್ಕೆ ಹೋದ್ರೆ. ದಿಸ್ ಈಸ್ ಗುಡ್. ಹೇಗಿದೆ ಬರ? ಸೂಪರ್ ಆಗಿದೆ. ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡ್. ಇವತ್ತು ವೀಡಿಯೋ ಮಾಡೋ ಪ್ಲಾನೇ ಇದ್ದಿಲ್ಲ, ಅಲಕ್ ಮೂಲಕ ಒಳ್ಳೆ ಸ್ಪಾಟ್ ಹುಡುಕಿದ್ದೀನಿ. ಅಲಕ್ ಮೂಲಕ ಒಳ್ಳೆ ಜಾಗ ಹುಡುಕಿದ್ದೀರಿ. ಯಾವಾಗ ಈ ಕಡೆ ಬಂದು ಹೇಳ್ತೀನಿ. ತಿನ್ನೋವಾಗ ಥರ ಶೆಕೆ ಕಿತ್ಕೊಂಡ್ಬರ್ಬೇಕು, ಅವಾಗೆ ಮಜಾ ಅಲ್ಲ ಮಚ್ಚ? ಹಿಂಗೆಲ್ಲ ಸುರ್ಸುರದಿಗೆ ಒರೆಸ್ಕೊಂಡು ಖಾರ ಇದ್ದರೂ ಮತ್ತೆ ತಿನ್ಬೇಕು ಅಂತ ತಿಂತೀನಿ ನೋಡಿ, ಅದೇ ನಾನ್ ವೆಜ್ಜಿನ ಮಜಾ. ಟೇಸ್ಟ್ ಎಲ್ಲ ಸೆಕೆಂಡ್ರಿ. ಸೊ ಹೋಟ್ಲ್ ಹೆಸರು ತೋರಿಸ್ತಾ? ಹೋಟ್ಲ್ ಹೆಸರು ಬಂದು ನಮ್ಮ ಕೋರ್ಕಡ್ಡ ರೈಸ್ ನೋಡಿ. ಅಡ್ರೆಸ್ ಇಲ್ಲಿದೆ, ನೋಡ್ಕೊಂಬಿಡಿ. ಈಚೆಯಿಂದನೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ನಾನು ಹೇಳ್ದಂಗೆ ಚೆನ್ನಾಗಿದ್ದರೆ ತೋರಿಸ್ತೀನಿ ಅಂದೆ. ಸೂಪರಾಗಿದೆ. ಸೊ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಯಾವಾಗ ಈ ಕಡೆ ಬಂದಾಗ ಟ್ರೈ ಮಾಡಿ. ನಮ್ಮ ಚರಣ್ ಹೆಂಗಿದ್ರು ಮನೆ ಇಲ್ಲೇ ಬಂದ್ಬಿಡ್ತಾನೆ. ಚಿಕನ್ನು ತುಂಬ ಜನ ಅನ್ಕೊಂತ ಇರ್ಬೋದು ಏನು ಪೋರ್ಕ್ ಎಲ್ಲ ತಿಂತಾನೆ ಅಂತ. ಎಲ್ಲ ಅವ್ರವ್ರು ಇಷ್ಟ ಗಾಯಿಸೋದು ಅಲ್ಲ ಮಚ್ಚ, ಇದು ಪರ್ಸ್ನಲ್ ಚಾಯ್ಸ್ ಅಷ್ಟೇ. ಇಟ್ಸ್ ಇವಾಗ ನೀವು ತಿಂತಾ ಇರೋದ್ರಿಂದ ನಿಮ್ಗೇನು ಬೇಜಾರಿಲ್ಲ ಹಂಗೆ ಹೆಂಗೆ ಅಂದರೆ ಓಕೆ ತಿನ್ನಿ. ನಿಮಗೆ ತಿನ್ನಬಾರ್ದು ಅಂತ ಅಂದ್ಕೊಂಡು ಮತ್ತೆ ಬೇಕಂತ ಬರುವಂಥದ್ದು ತಿನ್ನೋದೆಲ್ಲ ಮಾಡೋಕ್ಕೋಗಬೇಡಿ. ಇಷ್ಟಪಟ್ಟು ತಿನ್ನಿ ಅಷ್ಟೇ. ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಬಿಡೋದು. ನಾವು ಫುಡ್ ಥರ ನೋಡ್ತಿರ್ವಿ ಅದಕ್ಕೆ. ಒಂಥರ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಒಂಥರ ಫುಡ್ ಎಂಥೂಸಿಯಾಸ್ಟ್ ಅಂದ್ಕೊಳ್ಳಿ. ಚೆನ್ನಾಗಿರೋ ಊಟ ಎಲ್ಲ ಇದ್ರೂ ಹುಡ್ಕೊಂಡು ಹೋಗ್ತೀವಿ. ಟೀ ಕುಡಿಯೋಕ್ಕೆ ನಾವು ಒಂದು 50 ಕಿಲೋಮೀಟರ್ ಎಲ್ಲ ಹೋಗಿದ್ದೀವಿ. 50 ಅಲ್ಲ, ಒಂದು 40 ಕಿಲೋಮೀಟರ್ ಹೋಗಿದ್ದೀವಿ. ಅದು ಹೋಗ್ಬಿಟ್ಟು ಅಲ್ಲೇ ಬಂದು ಕುಡಿದಿದ್ದೀವಿ. ಈಗ ನಮ್ಮ ಮನೆಯಿಂದ ನೆಲಮಂಗ್ಲಾಗ ಹೋಗಿದ್ದೀವಿ, ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟು ಮನೆ ಹತ್ರನೇ ಕೊಡ್ತಿದ್ದೀವಿ. ಮನೆ ಹತ್ರನೇ ಚೆನ್ನಾಗಿರುತ್ತೆ ಅಂತ, ಬೇರೆ ಎಲ್ಲೂ ಚೆನ್ನಾಗಿರಲ್ಲ ಅಂದ್ಕೊಂಡು ಆ ಥರ. ಒಂದು ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಎಗ್ ರೈಸ್ ತಿನ್ಕೊಂಡ್ಬಿಟ್ರೆ ಆಗೋಯ್ತು ಊಟ. ಶಿವ ತೃಪ್ತನಾದ ಒಳಗಡೆ. ತಿಂತಾರೆ ಹಾಫ್ ಮುದ್ದೆ. ತಿನ್ನು, ಖಾಲಿ ಮಾಡ್ಬಿಡ್ತೀನಿ. ತಿನ್ನೋ ತಿಂತಾರೋ. ಪೀಸ್ ತಗೊಂಡ್ಬಿಡು. ಬರೋವಾಗ ಏನು ಮಾಡ್ತೀಯಾ? ಸರಿ, ಪೀಸ್ ತಗೋ. ಯಾಕೋ ಮಚ್ಚ ಗಂಟ್ಲು ಏನಾಯ್ತು? ಏನಾಗಿಲ್ಲಪ್ಪ? ಹಾಗೆ ಹೇಳಿದಷ್ಟು ಕೈ ಎತ್ಬಿಟ್ಟ. ಏನಿಲ್ಲ. ಸೂಪರ್. ನಾವೆಲ್ಲ ಪಕ್ಕ ನಾಟಿ ಸ್ಟೈಲ್ ಜಾಸ್ತಿ ಇಷ್ಟಪಡೋರು ಅಲ್ಲ ಮಚ್ಚ? ನಂಗೆ ಇಷ್ಟ. ಅದೇನೋ ಅದೊಂಥರ ಚೆನ್ನಾಗಿರುತ್ತೆ. ಖಾರ, ಆ ಮಸಾಲೆ. ಇದೆಲ್ಲ ಒಳ್ಳೆ ಬೋನ್ಲೆಸ್ ಪೀಸೇ ಹಾಕೋರೆ ಗೈಸ್. ಒಳ್ಳೆ ಪ್ರೋಟೀನ್ ಆಯ್ತು ನನಗೆ. ಅಲ್ಲ, ಬಟ್ ನಮ್ಮ ಬಾಲಕ್ಕೆ ಬೋನ್ಲೆಸ್ ಇಷ್ಟ ಆಗಲ್ಲ ಪೀಸು. ಅದಕ್ಕೆ ಅವ್ನು ಏನೇ ಬೋನ್ಲೆಸ್ ಪೀಸ್ ಬಂದರೂ ಆಲ್ಮೋಸ್ಟ್ ನನಗೆ ಕೊಟ್ಬಿಡ್ತಾನೆ ಬೋನ್ ತಗೊಂಡು. ಈರುಳ್ಳಿ ಒಂಚೂರು ಹೇಳ್ಬಿಡೋಣ.
ತೊಗೊಬಿಟ್ಟ ಪೀಸು ಬರುತ್ತೆ ಇವಾಗ ಈಗ ರೆಡ್ ಬಗ್ಗೆ ಬರುತ್ತೆ ಎಗ್ ರೈಸ್ ಬರಲಿ ಅದು ತಿಂದ್ಬಿಟ್ಟು ಏನು ಟೇಸ್ಟ್ ಇದೆ ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ಫಸ್ಟ್ ಹೋಟ್ಲು ನಾನು ನೋಡ್ತಾ ಇರೋದು ನನಗೆ ಗೊತ್ತಿರೋಂಗೆ ಬಿರಿಯಾನಿ ಇಲ್ಲದಿರೋ ಹೋಟ್ಲು ಅಲ್ಲ ಮಚ್ಚ. ಫಸ್ಟ್ ಹೋಟ್ಲು ನಾನು ನೋಡ್ತಾ ಇರೋದು ಬಿರಿಯಾನಿ ಇಲ್ಲದಿರೋ ಹೋಟ್ಲು ನಾನ್ ವೆಜ್ ಹೋಟ್ಲು. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅವ್ರು ಏನು ಸ್ಪೆಷಲೈಸ್ಡಾಗಿ ಇರ್ತಾರಲ್ಲ ಅಂದರೆ ಚೆನ್ನಾಗಿ ಮಾಡ್ತೀರಿ ಅಂತ ಇರುತ್ತಲ್ವ ಅದನ್ನು ಮಾತ್ರ ಇಕ್ಕಿದ್ದಾರೆ ಮೆನ್ಯೂಲಿ. ಸುಮ್ಮನೆ ಎಲ್ಲ ಇಕ್ಬೇಕು ಅಂದ್ಬಿಟ್ಟು ಇಕ್ಕಿಲ್ಲ ಅವರು. ರೈಸ್ ಐಟಮಲ್ಲಿ ಮೂರೇ ಇರೋದು, ವೆಜ್ ರೈಸು, ಫ್ರೈಡ್ ರೈಸು, ವೈಟ್ ರೈಸು ನೋಡಿ. ಡ್ರೈ ಅಷ್ಟೇ, ಚಿಕನ್ನು, ಪೋರ್ಕು ಮತ್ತು ರೊಟ್ಟಿ ಐಟಮ್. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲೇ. ಆ ಬಿರಿಯಾನಿ ಇಲ್ಲ ಶಾಕ್ ಆದ ಒಂದು ಸೆಕೆಂಡ್ ನೋಡ್ಬೇಕು ನಿಜ. ಆಲ್ಮೋಸ್ಟ್ ಎಲ್ಲ ಕಡೆ ಇಕ್ಕೇ ಇಕ್ತಾರೆ. ಬಿರಿಯಾನಿ ಇಸ್ ದಿ ಮೋಸ್ಟ್ ಈಟನ್ ಫುಡ್ ಇನ್ ಇಂಡಿಯಾ ಗೈಸ್. ಗೊತ್ತಾ ಮಚ್ಚ? ಇಂಡಿಯಾ ಇಡ್ಲಿ ಅಲ್ಲ, ಇಡ್ಲಿ ನಾರ್ತ್ ಇಂಡಿಯಲ್ಲಿ ತಿಂತಾರೆ, ಬಟ್ ಈ ಬಿರಿಯಾನಿ ನಾರ್ತ್ ಇಂಡಿಯಲ್ಲೂ ತಿಂತಾರೆ. ಫಸ್ಟು ಜಾಸ್ತಿ ಆರ್ಡ್ರ್ ಆಗೋದೆ ಸ್ವಿಗ್ಗಿ ಇರೋದೆಲ್ಲ ಆನ್ಲೈನಲ್ಲಿ ಬಿರಿಯಾನಿ, ನೆಕ್ಸ್ಟ್ ಪಿಜ್ಜಾ. ಹೌದಾ? ಆ ಥರ ಮೆಣಸಿನ್ಕಾಯಿ ರೈಸ್. ನಮ್ಮ ಬಾಲಾಗೆ ಜೋಲ ಚಿಪ್ ಮಾಡ್ಸೋಣ ಅನ್ಕೊಂಡು ಏನಂತೀರಾ? ಏನು ಅನ್ಕೋಬೇಡಿ, ನಂಗೆ ಬೇಡಪ್ಪ. ಗೊತ್ತಿಲ್ಲ ಅದ್ರಲ್ಲಿ ಹಾಕೊಟ್ಬಿಡೋಣ. ಯಾವಾಗ ಪ್ಲ್ಯಾನ್ ಇದೆ, ನೋಡೋಣ ಯಾರಿಗೆ ಮಾಡ್ತೀನಿ ಅಂತ. ಅದೇ ಎಲ್ಲ ಚೆನ್ನಾಗಿರಲ್ಲ ಅಂತ ಅಂತಿರಲ್ಲ, ಅದೇ ಥರ ಆಯಿತು. ಎಗ್ ರೈಸ್ ನಾನಿನ್ನ ತಿಂದಿಲ್ಲ, ಆದರೆ ಚಿತ್ರಾನ್ನ ಯಾಕೆ ಹೋಯ್ತು ನಿಮಗೆ? ಚಿತ್ರಾನ್ನ ಇದ್ದಾಗಿದೆ. ಕಾಸು ಕೊಟ್ಟು ಚಿತ್ರಾನ್ನ ತಿಂದೇ ಇಲ್ಲ, ಸೀರಿಯಸ್ ಆಗಿ ತಿಂದಿಲ್ಲ. ಯಾವ ಹೋಟ್ಲಿಗೆ ಹೋಗಿನೋ ಬಾ, ಮೈಸೂರು ಹತ್ರ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಚಿತ್ರಾನ್ನಾಗೆ ಫೇಮಸ್ಸು, ಅಂಡ ಮಾಡ್ತಾರಲ್ಲಿ. ಗೊತ್ತು, ಆದರೆ ನಾನು ತಿನ್ನಲ್ಲ. ಬೇರೆ ಏನೋ ಆಪ್ಷನ್ನೇ ಇಲ್ಲ ಅಂದ್ರೆ ಮಾತ್ರ ತಿಂತೀನಿ ಅಷ್ಟೇ. ಇರಿ ನಾನು ಎಗ್ ರೈಸ್ ಹೇಳ್ತೀನಿ. ನನಗೆ ಮೇನ್ ಎಗ್ ರೈಸ್ ಅಲ್ಲ, ರೈಸಲ್ಲಿ ಪಲಾವಲ್ಲೆಲ್ಲ ಕ್ಯಾರೆಟ್ ತಿನ್ಬಿಡ್ತೀನಿ. ಎಗ್ ರೈಸು ಫ್ರೈಡ್ ರೈಸಲ್ಲಿ ಕ್ಯಾರೆಟ್ ಆಗಲ್ಲ, ರೈಸ್ ತಿನ್ನೋಕ್ಕಾಗಲ್ಲ. ಕರುಮ್ ಅಂತಾನೆ ಕರುಮ್ ಅಂತಾನೆ ಅನ್ಸ್ಕೊಂಡು ನನಗೆ. ಕೊತ್ತಂಬರಿ ಟೇಸ್ಟ್ ಜಾಸ್ತಿ, ಚಿತ್ರಾನ್ನ ಥರ ಫೀಲ್ ಆಗ್ತದೆ. ಹೌದು, ಬಟ್ ಇದೇನೋ ಗ್ರೇವಿ ಇತ್ತಲ್ಲ ಜೊತೆ ತಿಂತದ್ದು ಗೊತ್ತಾಗ್ತಾ ಇಲ್ಲ. ಮೋಸ ಇಲ್ಲ, ಚೆನ್ನಾಗಿಲ್ಲ. ಸೊ ತಿನ್ಬಿಟ್ಟು ಮುಗಿಸ್ಕೊಂಡು ಸಿಗ್ತೀನಿ ಈಚೆ. ಎಗ್ ರೈಸು ಕ್ಲೋಸ್ ಶಾರ್ಟಲ್ಲಿ ನೋಡ್ಸೋಣ ಅಂತ ನೋಡಿ. ಎಗ್ ರೈಸ್ ಸಿಗಿದೆ ನನಗೆ. ಈ ಥರ ಮಾಯಿಶ್ಚರ್ ಆಗಿರೋ ರೈಸ್ ಇಷ್ಟ ನಾರ್ಮಲಾಗಿ ಹೇಳ್ಬೇಕಂದ್ರೆ, ಬಟ್ ಈ ಕ್ಯಾರೆಟ್ ಇಷ್ಟ ಆಗಲ್ಲ ರೈಸ್. ಫ್ರೈಡ್ ರೈಸಲ್ಲೆಲ್ಲ ತುಂಬ ತೆಳುವಾಗಿರ್ಬೇಕಿದ್ರು. ಎನಿವೇಸ್ ತಿನ್ಬಿಟ್ಟು ಸಿಗ್ತೀನಿ. ಹೇಳೋ ಮುಂದೆ ಹೇಳೋ. ಹಿಂಗೆ ಇರಬಾರ್ದು, ಕ್ಯಾರೆಟ್ ಸೂಪಲ್ಲಿ ಇರೋಗಿದೆ. ತುಂಬ ದಪ್ಪ ಆಯ್ತು ಇದು ಕ್ಯಾರೆಟ್ ಕಟ್ಟಿಂಗ್ ಎಲ್ಲ. ಎನಿವೇಸ್ ತಿನ್ಬಿಟ್ಟು ಸಿಗ್ತೀನಿ ಬನ್ನಿ ಈಚೆ. ರೈಸ್ ಮೇ ಬಿ ಬೇರೆ ಯಾರೋ ನಡೆಸ್ತಾರೆ ಅಂತ ಮುಂಚೆ ಇವ್ರು ತೊಗೊಂಡು ಇವಾಗ ಹೊಸ್ದಾಗಿ ಮಾಡ್ತಾವ್ರೆ. ನಾವು ಎಲ್ಲ ರೆಡಿ ಮಾಡ್ತಾವ್ರೆ ನೋಡಿ. ಸೊ ಹೋಟ್ಲೆಸು ಕ್ಲೀನಾಗಿ ಹೇಳ್ಬೇಕಂದ್ರೆ ನೋಡಿ, ಇದೆ ನಮ್ಮ ಫೋರ್ಕ್ ಅಡ್ಡ. ಓಕೆ, ಲೊಕೇಶನ್ ಎಲ್ಲ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗ್ಬಿಟ್ಟು ಅಲ್ಲೇ ಟ್ರೈ ಮಾಡಿ ಚೆಕ್ ಮಾಡ್ಕೊಡಿ. ಬಟ್ ಊಟ ವಾಸ್ ಕ್ಲಾಸ್, ಸೂಪರ್. ಓನ್ಲಿ ಫಾರ್ 390. ಹೆವಿಯಾಗಿ ತಿಂದ್ರಿ, ಹೆವಿ ಸ್ಯಾಟಿಸ್ಫೈಡ್. ಚೆನ್ನಾಗಿತ್ತು. ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಇಲ್ಲೇ ಬರುತ್ತೆ ನೋಡಿ, ಬೋರ್ಡ್ ಇದೆ. ಓಕೆ, ಸೊ ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು ನಾವು ನಮ್ಮ ಚರಣ್ ಮನೆ ಹತ್ರ ಹೋಗ್ತಾ ಇದ್ದೀರಿ. ಸೊ ಅವ್ನು ಬಂದಿದ್ದಾನೆ ಅನ್ಸುತ್ತೆ, ನಾವು ಎಲ್ಲೋ ಹೊರಗಡೆ ಹೋಗಿದ್ದ ಅವನು. ಸೊ ಅವ್ನಿಗೆ ಹೋಗ್ಬಿಟ್ಟು ಅವ್ನು ಹೌಸ್ ವಾರ್ಮಿಂಗ್ ಸೆರೆಮನಿ. ಗೈಸ್, ಮನೆ ಅಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಬಿಕಾಸ್ ಸ್ವಂತ ಮನೆ ಕಟ್ಟೋದು ಅಂದರೆ ಅದೊಂಥರ ಹೆವಿ ಬೇರೆ ಫೀಲೇ ಅಂದ್ಕೊಳ್ಳಿ. ಸೊ ಅವನ ರಿಯಾಕ್ಷನ್ ಹೆಂಗಿರುತ್ತೆ ಬನ್ನಿ ನೋಡೋಣ. ಪ್ಯೂರ್ ರಿಯಾಕ್ಷನ್ಸ್ ಬಿಟ್ಟರೆ ಇನ್ನು ಬ್ಯಾಡ್ಮಿಂಟನ್ ಅಂತೂ ವೀಕೆಂಡಲ್ಲಿ ಬ್ಯಾಡ್ಮಿಂಟನ್ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಬ್ಯಾಡ್ಮಿಂಟನ್ ಹೇಳು, ನನ್ನ ಫ್ರೆಂಡ್ ಬರ್ತಾನೆ JP ನಗರಿಂದ ಅಂತ. ನನ್ನ ಫ್ರೆಂಡು ಪಾಪ ಇವನು ಯಾರು ವೀಡಿಯೋ ಮಾಡ್ತಾನೆ, ನಮ್ಮ ಕ್ಯಾಮ್ರಾಮ್ಯಾನ್ ಇವತ್ತು ಬಾಲಾಜಿ ಅಂತ ನೋಡಿರ್ತೀರಾ. JP ನಗರಿಂದ ಬರ್ತಾನೆ ಗೈಸ್ ಪಾಪ ಬ್ಯಾಡ್ಮಿಂಟನ್ ಆಡೋಕ್ಕೆ. 30 ಕಿಲೋಮೀಟರ್ ನಮ್ಮ ಮನೆಗೆ, ಅವ್ರ ಮನೆಗೆ ಪಾಪ ಇಲ್ಲಿ ಬ್ಯಾಡ್ಮಿಂಟನ್ ಆಡೋಕ್ಕೆ ಬರ್ತಾನೆ. ಸೊ ಅವನ್ನೆಲ್ಲ ಆಡಿಸ್ಲೇಬೇಕು. ಹೇಳು, 2 ತಿಂಗಳಾದ್ಮೇಲೆ ಚೇಂಜ್ ಮಾಡ್ತಾರೆ. ಮೇಲೆ ಇಟ್ಬಿಟ್ಟು ಚಕ್ಕೆ ಹೊಡಿತದೆ, AC ಹಾಕೊಂಡಿರೋ ಮಚ್ಚ. 2 ತಿಂಗಳು ಗೈಸ್. ಏನಂದ್ರೆ ಆಫ್ಟರ್ 5 years ಅಲ್ಲ ಮಚ್ಚ, 4 years ಆಯ್ತು. ಆಫ್ಟರ್ 4 years ಈಸ್ ಕಮ್ಮಿಂಗ್ ಬ್ಯಾಕ್ ಟು ಏರಿಯಾ ಗೈಸ್. JP ನಗರ್ ಬಿಟ್ಟು ವಾಪಸ್ ನಮ್ಮ ಏರಿಯಾಗೆ ಬರ್ತಾ ಇದ್ದಾನೆ. ಸೊ ಮೇ ಬಿ ನಮ್ಮ ಏರಿಯಾಗೆ ಬರಲ್ಲ, ನಮ್ಮ ಅಕ್ಕಪಕ್ಕ ಏರಿಯಾಗೆ ಬರ್ತಾನೆ. ಸೊ ಹಳೆ ಹುಲಿ ಏರಿಯಾಗೆ ವಾಪಸ್ ಎಂಟ್ರಿ ಆಗ್ತಾ ಇದೆ. ಯಾರ್ಯಾರು ನೋಡ್ಕೊತೀರೋ ಹುಷಾರಾಗಿರ್ರಿ.
ಬರ್ಲಿ ನಮ್ಮ ಬಾಲ ಅವ್ನ ಮನೆ ಎಲ್ಲ ಹುಡುಕಿ ಇಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಮ್ಮ ಬಾಲ ರೂಮೇ ನಮ್ಮ ಮನೆ. ಅವಾಗ ಬಾಲ ರೂಮಲ್ಲೇ ಇದ್ಬಿಡ್ತೀವಿ ನಾವು. ಶೆಟ್ಲ್ ಆಡಕ್ಕೆ ಬರ್ತಾ ಇರೋದು ವಾರ ವಾರ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಬಾರ ಮಚ, ಎಲ್ಲ ಆಕ್ಟಿವಿಟೀಸ್ ಮಾಡೋಣ. ವಿಲ್ ಎಂಜಾಯ್ ಪಿಕಲ್ ಬಾಲ್ ಆಡೋಣ. ಅಟ್ ದಿ ಸೇಮ್ ಟೈಮ್ ವಿ ವಿಲ್ ಗ್ರೋ. ಎಲ್ಲ ಮಾಡೋಣ, ಎಲ್ಲ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ಹತ್ರ ಇದ್ರೆ ಏನನ್ನ ಮಾಡ್ತೀರಿ ಗೈಸ್. ಕರೆಕ್ಟ್. ಅದಕ್ಕೆ 30 ಕಿಲೋಮೀಟರ್ ದೂರ ಆಯ್ತು, ಅದಕ್ಕೆ ಹತ್ರ ಬರ್ತಾ ಇದೀನಿ. ಹತ್ರ ಬರ್ತಾ ಇದ್ದಾನೆ. ವಾರ ಆದ್ರೆ 30 ಕಿಲೋಮೀಟರ್ ಬರೋಕ್ ಕಷ್ಟ ಆಗ್ತಿದೆ ಅವ್ನಿಗೆ. ಸೊ ಎನಿವೇಸ್ ಹಿ ಇಸ್ ಕಮಿಂಗ್ ಬ್ಯಾಕ್. ಬನ್ನಿ, ವಿಲ್ ಗೋ ಟು ಚರಣ್ಸ್ ಹೌಸ್ ನಾವು. ಇಲ್ಲೇ ಶೇಕೋಟೆ ಹತ್ರನೇ ಬಸ್ ಸ್ಟಾಪ್ ಇದು. ನಾನು ತೋರ್ಸೋದಕ್ಕೆ ರೈಟ್ಸ್ ಇದೆಯೋ ಇಲ್ಲ ಗೊತ್ತಿಲ್ಲ ಇನ್ನ. ಬಟ್ ಬಂದ್ಮೇಲೆ ತೋರಿಸು. ದಿಸ್ ಈಸ್ ನಮ್ಮ ಚರಣ್ ಅವ್ರ ಮನೆ ಗೈಸ್, ಕನಸಿನ ಮನೆ. ಇದು ನಮ್ಮ ಚರಣ್ ಅವರ ಮನೆ. ಚರಣ್ ಸದ್ಯಕ್ಕಿಲ್ಲ. ಚರಣ್ ಸದ್ಯಕ್ಕಿಲ್ಲ, ಅದೇ ಇವಾಗಿರೋ ಮನೆ ಹತ್ರ ಇದ್ದಾನೆ. ಸೊ ಸ್ನಾನ ಮಾಡ್ಕೊಂಡು ಬರ್ತಾನೆ, ಬಂದಮೇಲೆ ಮೀಟ್ ಮಾಡಿಸ್ತೀನಿ. ಸದ್ಯಕ್ಕೆ ನಂದು ಚಾರ್ಜಿಂಗು ಇಲ್ಲ ಫೋನಲ್ಲಿ. ಲೆಟ್ಸಿ 5 ಗೈಸ್, ಯಾವ್ದು ಗೈಸ್ ಬ್ಯಾಟ್ರಿ ಗಾಡಿ ಇದು. ಕಿಲೋಮೀಟರ್ಗಳು ನೋಡೋ ಥರ ಆಗೋಯ್ತು ಹೋಗಿ, ಚಾರ್ಜ್ ಇಲ್ಲ. ನೆನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತು ನಾನು ತಿಂದಿರೋದು. ಸೊ ಅದನ್ನ ಇವತ್ತು ತರಿಸ್ಬೇಕು ಅಂದರೆ, ಸೊ ಆ್ಯಸ್ ಯೂಶುವಲ್ 10,000 ಸ್ಟೆಪ್ಸ್ ಐ ಆಮ್ ಕಂಪ್ಲೀಟಿಂಗ್. ಜೊತೆಗೆ 1 hour ಆಫ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ. ಬನ್ನಿ ತಿಂದಿದ್ದಲ್ಲೇ ಇವತ್ತು ತರಿಸ್ಬಿಡೋಣ. ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನಿನ್ನೆ ನೈಟು 1 ಗಂಟೆ ಬರೋಷ್ಟೇ ಬಂದು ಇನ್ನು ಇವಾಗ ಆಲ್ರೆಡಿ ನನ್ನ ಫ್ರೆಂಡ್ಸ್ ಬಂದಿದ್ದಾನೆ. ಕೌಶಿಕ್ ಗಾಯ್ಸ್, ರಾತ್ರಿ ಎಲ್ಲ ನೀವು ಪಾನಿಪುರಿ ಅಂಗಡಿ ಹತ್ರ ತೋರಿಸಿದ್ನಲ್ಲ, ಜೋಲೋ ಚಿಪ್ ಚಾಲೆಂಜು, ಅವನೇ ಇವರು. ಕಾರಣ ಆಗಿಲ್ಲ ನಾವತ್ತು. ನಾನು ಬರೀ ಅದೇ ತಿನ್ನೋ ಅಪ್ಪ, ಊರು ಬಾಗ್ಲಾಗೋಯ್ತು ನನಗೆ. ಬರೀ ಚಿಪ್ಸ್ ಅದೇ ಚಿಪ್ ತಿಂದೆ. ಬಟ್ ಒಂದು 4 ನಿಮಿಷ ಹೆವಿ ಕಷ್ಟ ಆಯಿತು. ಅದಾದ್ಮೇಲೆ ಓಕೆ ನಾರ್ಮಲ್ ಆಗ್ತಾಯಿತ್ತು. ಸೊ ಇವನೇ ಬಾಸು. ಇವಾಗ ಹೆಂಗೂ ವಾಕ್ ಮಾಡ್ತಿದ್ದೆ, ನಾವು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು ನಾನು ಇವತ್ತು. ಸೊ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಬ್ಯಾಡ್ಮಿಂಟನ್ ಆಡೋದು. ಸೊ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಸುಮ್ಮನೆ ಟ್ರ್ಯಾಕ್ ಮಾಡೋಣ. 9 ಗಂಟೆ ಬುಕ್ ಮಾಡಿ ಬರ್ತೀನಿ ನಾನು. ನೆಕ್ಸ್ಟ್ ವಿಡಿಯೋ ಹೇಳ್ತಾವ್ ನೋಡು. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಎಲ್ಲ ಒಳ್ಳೇದಾಗಲಿ, ನೀವಂತ ಪಡೆಯೋದಾಗಲಿ, ನಾವಂತ ಪಡೆಯೋದಾಗಲಿ, ಎಲ್ಲ ಒಳ್ಳೇದಾಗಲಿ ಗೈಸ್ ಈ ವರ್ಷ. ಅಚ್ಚಾ ಬಾಯ್ ಹೇಳ್ಬಿಡೋ ನಮ್ಮ ಬಾಯ್. ಏನನ್ನ ಮೋಟಿವೇಶನ್ ಕೊಡ್ತೀಯಾ? ನಮ್ಮ ಹತ್ರ ಯಾವ ಮೋಟಿವೇಶನ್ ಇಲ್ಲ. ಬೆಳಿಗ್ಗೆ ಎದ್ದು ವಾಕ್ ಮಾಡಿ, ಅದೇ ಒಂದು ಮೋಟಿವೇಶನ್. ನಮ್ಮ ಬಾಲ ಬಿಡಿ. Life is full of circles, so create box. Next video. Life is full of circles, so create box ante. So next video ಸಿಗೋಣ. Until then, see you guys. Take care. Bye.